ಈ ಒಂದು ಪುರಾತನ ದೇವಾಲಯದಲ್ಲಿರುವ ಬಾವಿಗೆ ಕಬ್ಬಿಣ ಹಾಕಿದ್ರೆ ಚಿನ್ನವಾಗಿ ಬದಲಾಗುತ್ತೆ ಎನ್ನುವ ವಿಷಯ ನಿಮ್ಗೆ ಗೊತ್ತಾ? ಅದೇ ಬಾವಿಯ ಹಿಂಭಾಗದಲ್ಲಿ ದೇವರಿಗೆ ಪ್ರಾಣಿ ಬಲಿ, ನರಬಲಿಯನ್ನು ಸಹ ಕೊಡಲಾಗ್ತಿತ್ತಂದ್ರೆ ನೀವು ನಂಬ್ತೀರಾ? ಹೌದು, ಖಂಡಿತವಾಗಿಯೂ ನಂಬಲೇಬೇಕು. ಅಂತಹದೊಂದು ಅದ್ಭುತವಾದ ದೇವಾಲಯ ನಮ್ಮ ಉಡುಪಿ ಜಿಲ್ಲೆಯ ಬಾರ್ಕೂರಿನಲ್ಲಿದೆ. ಹಿಂದಿನ ಕಾಲದಲ್ಲಿ ಕೋರ್ಟ್ ರೀತಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದ ಈ ದೇವಾಲಯವೇ ಸಿದ್ದೇಶ್ವರ ದೇವಸ್ಥಾನ ಬಾರ್ಕೂರು. ಒಂದು ಕಾಲದಲ್ಲಿ ಶಿವನ ಎದುರಿಗಿರುವ ಈ ಸ್ಥಳದಲ್ಲಿ ಬಿಸಿ ಎಣ್ಣೆ ಹಾಕ್ತಾ ಇದ್ರು. ಆರೋಪಿಗಳು ಎಣ್ಣೆಗೆ ಕೈಯದ್ದಿ ತಾವು ತಪ್ಪು ಮಾಡಿಲ್ಲವೆಂದು ಸಾಬೀತುಪಡಿಸಬೇಕಿತ್ತು. ಈ ದೇವಾಲಯದ ಹಿಂಭಾಗದಲ್ಲಿ ಅಗ್ನಿ ಭೈರವನ ಗುಡಿ ಇದ್ದು ತ್ರಿಶೂಲದಲ್ಲಿ ಮೃತ್ಯು ದೇವತೆ ನೆಲೆಸಿದ್ದಾಳೆ. ಇದರ ಎದುರಿಗೆ ಪ್ರಾಣಿ ಬಲಿ, ನರಬಲಿಗಳು ಸಹ ನಡೀತಾ ಇತ್ತಂತೆ. ಇದೇ ಅಗ್ನಿ ಭೈರವನ ಗುಡಿಯ ಹಿಂಭಾಗದಲ್ಲಿ ಒಂದು ರಸದ ಬಾವಿ ಇದ್ದು ಈ ಬಾವಿಗೆ ಕಬ್ಬಿಣವನ್ನ ಹಾಕಿದ್ರೆ ಚಿನ್ನವಾಗಿ ಬದಲಾಗ್ತಾ ಇತ್ತು. ಬಾರ್ಕೂರು ಸಂಸ್ಥಾನದ ರಾಜರು ಕಬ್ಬಿಣವನ್ನ ಬಾವಿಗೆ ಇಳಿಸಿ ಚಿನ್ನವನ್ನಾಗಿಸಿ ಮೇಲೆ ತೆಗಿತಾ ಇದ್ರು. ಆಳುಪರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದ ದೇವಾಲಯವಿದಾಗಿದ್ದು ಕಾಲಾನಂತರದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗಿ ರಸದ ಬಾವಿಯನ್ನ ಮುಚ್ಚಿ ಮೇಲ್ಗಡೆ ಸುಬ್ರಾಯ ದೇವರನ್ನ ಮತ್ತು ನಾಗನನ್ನ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದ ಇನ್ನೊಂದು ವಿಶೇಷ ಅಂದ್ರೆ ಶಿವನ ಎದುರು ನಂದಿ ಇಲ್ಲ, ಬದಲಿಗೆ ದೇವಾಲಯದ ಎದುರು ಒಂದು ದೊಡ್ಡ ಕೆರೆ ಇದ್ದು ಕೆರೆಯ ಆಚೆ ಕಡೆ ವೆಂಕಟರಮಣ ತಿರುಮಲ ದೇವಾಲಯವಿದೆ. ಇದು ಪಶ್ಚಿಮಾಭಿಮುಖ. ಅಲ್ಲಿ ಒಂದು ವೆಂಕಟರಮಣ ದೇವಸ್ಥಾನ ಬಹುಸ್ವ ತಿರುಮಲ ಅಂತ, ಅದು ಪೂರ್ವಾಭಿಮುಖ. ಇವರು ಅವರಿಗೂ ಕನೆಕ್ಷನ್. ಇಲ್ಲಿ ನಿತ್ಯೋತ್ಸವ ಆಗ್ತದೆ. ಈ ಕೆರೆ 3 ಎಕರೆ ಕೆರೆಯಲ್ಲಿ ದೋಣಿಯಲ್ಲಿ ದೇವರು ದಿವಸ ಆಚಿಂದ ಈಚೆಗೆ ಈಚಿಂದ ಆಚೆಗೆಲ್ಲ ತಿರುಗುದು, ಸಾಯಂಕಾಲ ಹಾಗೆ ಉತ್ಸವ ಆಗ್ತದೆ. ಒಂದು ಕಾಲದಲ್ಲಿ ರಾಜನಿಗೆ ಹಣ ಕಮ್ಮಿ ಆದಾಗ ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಚಿನ್ನ ಸಿಕ್ಕಿ ಒಂದು ಕಬ್ಬಣ ಅಂತಾರು ಮುಡಿಸಿದ್ರೆ, ಇಲ್ಲೊಂದು ಬಾಮಿ ಸುಬ್ರಾಯ ದೇವರ ಬಾಮಿ ಮುಡಿಸಿದ್ರೆ ಚಿನ್ನ ಆಗ್ತದೆ. ಚಿನ್ನ ರಾಜ ಬೇಕಾದಷ್ಟು ತಕೊಂಡು ಮತ್ತು ಹೆಚ್ಚಾದ್ರೆ ಈ ಚಿನ್ನ ಆಚೆ ಹಿಂಗುಲ ಪರಮೇಶ್ವರಿ ಅಂತ ಒಬ್ಬಳು ದೇವಿ ಅಲ್ಲಿಗೆ ಅದೇ ಸೆಳಿತಿ ಆಚೆಗೆ ಹೋಗಿ ಆಚೆಗೆ ಹೋಗಿ ಅವನ ವೆಂಕಟರಮಣ ಬಹುಸ್ವ ತಿರುಮಲ ಅವನ್ ತನ್ನ ಹತ್ರ ಇಟ್ಕೊಂಡು ಅಲ್ಲಿ ಅದಕ್ಕೆ ಈಗ ನಾವು ಟ್ರೆಜರಿಯಲ್ಲಿ ಇಡುತ್ತಲೆ ಹಾಗೆ ಅಲ್ಲಿ ಒಂದು ಕಾರ್ಕೋಟಕ ಸರ್ಪನ್ ಜಾಗ ಅದ್ರಂಗೆ ಇಡ್ತಿದ್ವಿ. ಹಾಗೆ ಅದು ಸಿಸ್ಟಮ್ ಹಾಗಿದೆ. ಕಡೆಗೆ ಇದು ವೆಂಕಟರಮಣ ದೇವಸ್ಥಾನದಂಗೆ ಯಾರಿಗಾದ್ರೂ ಮದುವೆಯೋ ಏನಾದ್ರೂ ಒಂದು ವಿಶೇಷ ಕಾರ್ಯ ಆದ್ರೆ ಹಣ ಚಿನ್ನ ಬೇಕಂದ್ರೆ ಒಂದು ಬಟ್ಲಿಟ್ರೆ ಅದ್ರ ಮುಂದೆ ಚಿನ್ನ ತುಂಬ್ತಿತ್ತು. ಅವ್ರಿಗೆ ಬೇಕಾದ ಸಾರ ಅದು ಇದೆಲ್ಲ ಸಿಗ್ತದೆ. ಕಡೆ ನಮ್ ಕೆಲಸ ಆದ್ರ ಮೇಲೆ ವಾಪಸ್ ಇಟ್ರೆ ಅದು ಹೋಗ್ತಿ. ಒಂದ್ಸಲ ಯಾರು ಹೀಗೆ ಮೋಸ ಮಾಡಿದ್ರೆ ಮತ್ತೆ ಬರ್ತದೆ. ಇಲ್ಲಿ ರಾತ್ರಿ 3 ಗಂಟೆಗೆ ಒಬ್ಬರು ಸ್ವಾಮಿಗಳು ಬರ್ತಾರೆ ಆಕಾಶ ಮಾರ್ಗವಾಗಿ ದೇವ್ರ ಪೂಜೆ ಮಾಡ್ತಾರೆ 3 ಗಂಟೆ ರಾತ್ರಿ. ಅದಾಗಿ ನಾವು ಸ್ಟೀಲ್ ಪಾತ್ರ ಕಂಚಿಟ್ಟಿದ್ದಾರೆ, ಅದರಲ್ಲಿ ಅಕ್ಷತೆ, ಹೂವು, ಗಂಧ ಮತ್ತೆ ನೀರು ಅದನ್ನೆಲ್ಲ ರಾತ್ರಿ ಅವ್ರ ಪೂಜೆಗೆ ಅದು ನಮ್ಗೆ ಸಿಂಪ್ಟಮ್ ಬಗ್ಗೆ ಗೊತ್ತು. ಸಿಂಪ್ಟಮ್ ಅಂತ ಹೇಳಿದ್ರೆ ಎಂತಾದ್ರು ಕಾಣಿ ಹತ್ತ ಕಮ್ಮಿ ಹತ್ತ ಅಂತ ವಿಷಯ ನಮ್ ಬರ್ಲಿಲ್ಲ. ಆದ್ರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿತ್ತು, ನಾವು ಹಂಗೆ ಮಾಡ. ಕಡೆ ಈ ಗಣಪತಿ ಇದ್ದ. ಈ ಗಣಪತಿ ವಿದ್ಯಾ ಗಣಪತಿ. ಯಾರಿಗಾರು ಮಕ್ಕಳಿಗೆ ತಲೆ ಕೆಲಸ ಮಾಡದಿದ್ರೆ, ಸ್ವಲ್ಪ ಮಂದ ಬುದ್ಧಿಯವರಿದ್ರೆ ದೇವರಿಗೆ ಸ್ವಲ್ಪ ನಡ್ಕೊಂಡ್ರೆ ಕಡಿಮೆ ಅಂತ ಹೇಳಿದ್ರೆ ಎಂತದೂ ಇಲ್ಲ, ತರ್ಕಿಯಾರು ತಂದು ಕೊಟ್ರೆ ಅದು ಅವರಿಗೆ ಬುದ್ಧಿ ಚುರುಕ. ಎಷ್ಟೋ ಜನ ಇಲ್ಲಿ ಮಕ್ಕಳು ಕರ್ಕೊಂಬಂದು ಕೂರಿಸ್ಕೊಂಡು ಹಬ್ಬಿಗಳು ಸುಮಾರು ಒಂದು ಸ್ವಲ್ಪ 1 kg LKG ಫಸ್ಟ್ ಸ್ಟ್ಯಾಂಡರ್ಡ್ ಅವರೇ ಕೂರಿಸ್ಕೊಬಹುದು. ಗಾಡಿಗೆ ಅವು ಸ್ವಲ್ಪ ಚುರುಕಾದ್ರ ಮೇಲೆ ಮತ್ತೆ ಬರ್ತೀವಿ ಮತ್ತೆ ಮತ್ತೆ ಬರ್ತೀವಿ. ಹಾಗೆಲ್ಲ ಮಾಡ್ತಾರೆ. ಎಂತ ಮಾಡ್ಬೇಕಾತಿಲ್ಲ. ಕಡಿಚಿಗೆ ಅಮ್ಮನವ್ರು ಮಹಿಷಾಮರ್ದಿನಿ ಅಂತ ಒಂದು ಮಹಿಷ ಅಂತ ಹೇಳಿದ್ರೆ ಒಂದು ಇದು ಆಕೃತಿ ಇತ್ತು, ಅದ್ರ ತಲೆಗೆ ಎಮ್ಮೆ ಆಕೃತಿ ಇತ್ತು, ಅದು ಮರ್ದಿನಿ. ಅಂದ್ರೆ ಇವ ಗಣಪತಿ, ಪಾರ್ವತಿ, ಅನಂತರ ಆಚೆ ಬರೀ ಸುಬ್ರಹ್ಮಣ್ಯ. ಹಾಗೆ ಅಂದ್ರೆ ಅವ ಫುಲ್ ಫ್ಲೆಜ್ಡ್ ಆಗಿರ್ತ. ಕಡೆ ಭೈರವ ಆಚೆ ಬದಿ ದಕ್ಷಿಣಾಭಿಮುಖ ಭೈರವ. ಇಲ್ಲಿಗೆ ಯಕ್ಷಿಣಿ ಅಂತ ಹೇಳಿದ್ರೆ ಈಗ ಇಂದ್ರಲೋಕದಂಗೆ ಕುಬೇರ ಅಂತ ಒಬ್ಬಿದ್ದ, ಅವನ ಜಾಗದಲ್ಲೆಲ್ಲ ಇರುತ್ತೆ ಯಕ್ಷಿಣಿ, ಅವರು ಇವರೆಲ್ಲ ಯಕ್ಷಿಣಿ ಎಲ್ಲ ಇರ್ತದೆ ಕಾವಲು. ಹಾಗೆ ಅದೆಲ್ಲ ಈಶ್ವರನ ಗಣ. ಅದು ಈಚೆಗೆ ಅಲ್ಲಿ ಸಹ ಹಾಗೆ ಅಲ್ಲಿ 3 ಬೂತುಗಳಿದ್ದು, ಪ್ರಚಂಡವಾದ ಬೂತುಗಳು ಆ ಬದಿ. ಒಟ್ಟಾರೆ ಇದು ಕಾರುಣಿಕ ಜಾಗ ಅಂತ ಹೇಳಿದ್ರೆ
ಒಂದು ಕಾಲದಲ್ಲಿ ಇದು ಮೆರೆದ ಜಾಗ, ಮೆರೆದದ್ದು ಅತಿ ಮೆರೆದ ಜಾಗ. ಇಲ್ಲಿ ಕಣಿ ಬಸವ ಇಲ್ಲೇ ಇಲ್ಲಿ ಬಸವ ಬಸವ ಯಾಕಂದ್ರೆ ಅಡ್ಡ ಬರ್ತದೆ ಆ ದೇವಸ್ಥಾನಕ್ಕೆ, ಅದರಿಂದ ಬಸವ ಇಲ್ಲ. ಬಸವ ಆಚೆ ಹಿಂದೆ ಬದಿಗಿದ್ದು ಪೂರ್ವ ಇದೆರಡು ಕಾಣಿ. ಇಲ್ಲಿ ಈಗ ಕೋರ್ಟ್ ಹಂಗೆ ಕೋರ್ಟ್ ಇಲ್ಲಿ ಆಗಿತ್ತು ಒಂದು ಕಾಲದಲ್ಲಿ. ಇಲ್ಲಿ ಕೋರ್ಟ್ ಇಲ್ಲೇ ಆಗಿತ್ತು, ಕೋರ್ಟ್ ಇಲ್ಲೇ ಕೋರ್ಟ್. ಕೋರ್ಟ್ ಹೆಂಗಂದ್ರೆ ಇಲ್ಲಿ ಬಿಸಿ ಎಣ್ಣೆ ತುಂಬುವುದು ಇದಕ್ಕೆ ಅವನ ಹತ್ರ ಕೈ ಎದ್ದಮ್ಮು. ಈಗ ಜಗಳ ಮಾಡ್ಕೊಂಡ್ ಬರ್ತಾರಲ್ಲ, ನಾನ್ ಮಾಡ್ಲಿಲ್ಲ ನೀ ಮಾಡ್ಲಿಲ್ಲ ಅಂತ. ಕೈ ಎದ್ದ ಬಿಸಿ ಎಣ್ಣೆಗೆ ಫುಲ್ ಹೇಳುವ ಕೈ ಕೈ ಅದಿತ್ತ ಓಡ್ತಾ. ಕೈ ಎದ್ದಿದ್ರೆ ಸತ್ಯವಾಗಿದ್ರಿ ಅಂತ ಆಗ್ತದೆ. ಅಂದ್ರೆ ಈ ಜಾಗದಂಗೆ ನಮ್ಮ ತಂದೆಯವರೆಲ್ಲ ಮಾಡುವುದಿಲ್ಲ. ತಂದೆಯವರೆಲ್ಲ ಕೆಲವರಿಗೆ ಭೂತ ಪ್ರೇತ ಎಲ್ಲ ಹಿಡಿತಾರೆ. ಹಾಗೆ ದೇವರ ಪ್ರಸಾದ ಕೊಟ್ಟರೆ ಹೋಗ್ತದೆ. ಅದೆಲ್ಲ ಅಂದ್ರೆ ನಂಬಿಕೆ ಮೇಲೆ ಮತ್ತೆ ಅಂತ ಹೇಳಿ ಪ್ರಪಂಚ ಎಪ್ಪುದೇ ನಂಬಿಕೆ. ನಾವು ನಿತ್ಯದ ನಂಬಿಕೆ ಗಟ್ಟಿ ಜಾಗ ಅಂತ. ಗಟ್ಟಿ ಅಲ್ದ್ರೆ ಕುಸ್ತು ಹೋದ್ರಿ ಅಂತ. ಇದು ಬಹಳ ಕಾರಣ ಇತ್ತು. ಈ ಈ ಈ ಸ್ವಾಮಿಗಳಿಂದ ಈ ದೇವಸ್ಥಾನ ಇಷ್ಟರವರೆಗಿತ್ತು. ಸ್ವಾಮಿಗಳು ಅವ್ರಿಗೆ ನಾವು ಸಿದ್ದೇಶ್ವರ ಸ್ವಾಮಿಗಳ ಎಂಬುದು. ಹೆಸರು ಅಂತ ಗೊತ್ತಿಲ್ಲ, ಸಿದ್ದೇಶ್ವರ ಸ್ವಾಮಿಗಳ ನರಬಲಿ ಆಗ್ತಿತ್ತಲ್ಲ ಆಚೆಗೆ ಆಚೆಗೆ ಅಂದ್ರೆ ನೀವು ಹಿಂಗೆ ಹೋದ್ರೆ ಅಲ್ಲಿ ತಾಲಿ ಕಡ್ದು ಮನ್ಸರು ತಾಲಿ ಕಡ್ದಿರಿ, ಪ್ರಾಣಿಗಳ ತಾಲಿ ಕಡ್ದು ಹಾಕಿರಿ, ಎಲ್ಲ ಆಯ್ತು. ಪಾದ ಆಯ್ತು. ಆ ಪಾದ ಸುತ್ತ ರುಂಡಮಾಲೆ. ಹಾಗೆ ಕಡೆಗೆ ಅಗ್ನಿ ಭೈರವ ಇದ್ದ. ಅದೇ ಅಗ್ನಿ ಭೈರವನಲ್ಲಿ ಒಂದು ಹೆಂಗ್ಸಿತ್ತು, ತಲೆ ಜುಟ್ಟು ಕಟ್ಕೊಂಡದ್ದು. ಅಲ್ಲಿ ಒಂದು ಕತ್ತಿ ಇತ್ತು, ತ್ರಿಶೂಲ ಇತ್ತು. ಅದು ಮೃತ್ಯುದೇವ. ಅಂದ್ರೆ ಯಾರೋ ಬಲಿಗಿಲಿ ಕೊಡ್ತಿದ್ವಿ, ಹಣಕ್ಕೆ ಬೇಕಾದ್ರೆ ಬಲಿ ಕೊಡು ಸಂಪ್ರದಾಯ ಅಂತ ಹೊತ್ತು ನೀವು ಮಾಡಿದ್ರೆ ಅವನಿತ. ಒಂದ್ಸಲ ಒಲ್ದ್ರೆ ಮತ್ತೆ ಪರ್ಮನೆಂಟ್. ಒಂದ್ಸಲ ಒಲ್ದ್ರೆ ಪರ್ಮನೆಂಟ್. ಆ ಒಲುವುದಷ್ಟು ಸುಲಭ. ನೀವು ಬಂದ್ರಿ ಹಿಂಗ್ ತಿರ್ಸ್ಕೊಂಡು ಹೋದ್ರಿ, ಅದು ಅದೇ ನಿಮ್ಗೆ ಎಂತ ಅದ್ರ ಪ್ರತಿಕ್ರಿಯೆ ಸಿಕ್ಕುದೇ ಇಲ್ಲ. ಹಾಗೆ ದೇವರು, ಹಳೆ ದೇವರು ತುಂಬಾ ಒಲವು ಬೇಕು ದೇವಸ್ಥಾನ. ಒಲವು ಅಂದ್ರೆ ದೇವರ ಬಗ್ಗೆ ಅಷ್ಟು. ಮತ್ತೆ ಈಗ ಈ ದೇವಸ್ಥಾನಕ್ಕೆ ಹಾವು ಬರ್ತದೆ, ಅವಾಗ ಬರ್ತದೆ, ಸರ್ಪನ ಹಾವು ಬರ್ತದೆ. ಅಲ್ಲಿ ಮೇಲೆ ಹತ್ತದ ಕೆಳಗಿಳಿತು. ನಾನು ಒಂದೊಂದ್ಸಲ ಪೂಜೆ ಮಾಡೋದು ಕಾಣುತ್ತೆ. ಅದೇ ಆಗ್ತದೆ ಅಷ್ಟಿಗೆ, ಕಚ್ಚುದೆಲ್ಲ ಇಲ್ಲೇ. ಆದ್ರೆ ಹಾಗೆ ಹೆದ್ರಕಂಡವ್ರು ಹೆದ್ರಕಂತಾರೆ. ಮತ್ತೆ ಹಾಗೆ ಇರುತ್ತದ, ಎಷ್ಟೊತ್ತಿಗೂ ಇರುತ್ತೆ. ಅಂದ್ರೆ ಎಷ್ಟೊತ್ತಿಗೂ ಇರುತ್ತಂತಲ್ಲ, ಇರುತ್ತೆ. ಇದೇ ಮೃತ್ಯು ದೇವತೆ. ಈ ದೇವಿ ಇದ್ರೆ ನರಬಲಿ ಮತ್ತೆ ಪ್ರಾಣಿ ಬಲಿ ಎಲ್ಲ ಕೊಡ್ತಾ ಇದ್ರಿ ಮುಂಚೆ. ನಿನ್ ಪಾದ ಗುರ್ತು ಎಲ್ಲ ಇಷ್ಟು. ಇದೊಂದು ಭಾಗ ಮೃತ್ಯು ದೇವತೆ. ಮುಂಚೆ ರಾಜರ ಕಾಲದಲ್ಲ, ರಾಜ ಬಂದು ಕಬ್ಬಣನ ಇದೇ ಬಾವಿಗೆ ಹಾಕಿ ಅದನ್ನು ಚಿನ್ನ ಮಾಡ್ತಾ ಇದ್ರಂತೆ. ಬಾವಿಗೆ ಹಾಕಿದ ಕೂಡಲೇ ಚಿನ್ನ ಆಗಿ ಪರಿವರ್ತನೆ ಆಗ್ತಿತ್ತಂತೆ. ಅದನ್ನೀಗ ಬಾವಿ ಮುಚ್ಚಿ ಅದ್ರ ಮೇಲೆ ಒಂದು ದೇವಸ್ಥಾನ ತರ ಮಾಡಿದ್ದಾರೆ. ರಥದ ಬಾವಿ ಸುಬ್ರಾಯ ದೇವರಂತ ಹೇಳಿ. ಈ ದೇವಾಲಯದ ಬಗ್ಗೆ ಇನ್ನಷ್ಟು ರೋಚಕ ಇತಿಹಾಸಗಳಿವೆ. ಅದನ್ನೆಲ್ಲ ತಿಳಿಬೇಕಾದ್ರೆ ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ಕೊಡಿ. ಹಾಗೆ ಇದೇ ರೀತಿಯ ಬಾರ್ಕೂರಿನ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.